ಸರ್ ನಮ್ಮದು ಮೇನ್ ಬಂದು ತತ್ತೆ ಇಡ್ಲಿ, ಚಿಕ್ಕ ಇಡ್ಲಿ ಕಾನ್ಸೆಪ್ಟು, ಬೆಣ್ಣೆ ಇಡ್ಲಿ ಕಾನ್ಸೆಪ್ಟು. ನಮ್ಮ ಅಂಗಡಿ ಬಂದು 1.5 ಇಯರ್ಸಿಂದ ಇಲ್ಲಿದೆ. ಸೊ ಟೈಮಿಂಗ್ಸ್ ಬಂದು 6:30 to 12 o'clockವರೆಗೂ ಇರುತ್ತೆ. ಜಾಸ್ತಿ ಫಾಸ್ಟ್ ಮೂವಿಂಗ್ ಬಂದು ನಮ್ಮ ಹತ್ರ ಇಡ್ಲಿ ನಿಯರ್ ಬೈ 1000-1500 ಇಡ್ಲಿ ಓಡಿಸ್ತೀನಿ ಡೈಲಿ. ಮತ್ತು ರೈಸ್ ಬಾತ್ ಎಲ್ಲ ಲೈಕ್ ಮಾಡ್ತಾರೆ. ಡೈಲಿ ವೆರೈಟಿ ರೈಸ್ ಇರುತ್ತೆ. ಒಂದು ನೈಟ್ ಎಲ್ಲ ನೆನೆಸಿ ಬೆಳಗ್ಗೆ ರುಬ್ಸೋದು. ಇದು ನೈಟ್ ನೆನೆಸಿ ಮಲ್ಲಿಗೆ ಹಾಕಿ ಮೇನ್ ಥಿಂಗ್ ಮಲ್ಲಿಗೆ ಹಾಕಿ ಮಾಡೋದು. ಮತ್ತು ಮಂಗಳೂರು ಬಜ್ಜಿ ಅದಕ್ಕೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಜಾಸ್ತಿ ಬಂದು ಫ್ಯಾನ್ಸ್ ನಮ್ಮಲ್ಲಿ ಗೀ ರೈಸ್ಗೆ ಫ್ಯಾನ್ಸ್ ಇದ್ದಾರೆ ಆ್ಯಂಡ್ ಇಡ್ಲಿಗೆ ಫ್ಯಾನ್ಸ್ ಇದ್ದಾರೆ. ಗೀ ರೈಸ್ ಬಂದು ಸಾಟರ್ಡೆ ಆ್ಯಂಡ್ ಟ್ಯೂಸ್ಡೇ. ಲೊಕೇಶನ್ ಬಂದು ಪದ್ಮನಾಭ ನಗರ, ನಿಯರ್ ಬೈ ವೆಂಕಟೇಶ್ವರ ಟೆಂಪಲ್, ರಾಜ್ಕಟ್ಟೆ ಅಂತ ಆ ಕಡೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ತಾದಾಶ್ರೀ ಬೆಣ್ಣೆ ಇಡ್ಲಿ ಪಾಯಿಂಟ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ. 6:30 to 12 o'clockವರೆಗೂ ಇರುತ್ತೆ ಸರ್. ಇದು ನಾಟಿ ಬೆಣ್ಣೆ, ಇದು ಮಂಡ್ಯ ಸೈಡಿಂದ ತರಿಸ್ಕೊಡೋದು. ಇದು ಆ ಕಡೆಯಿಂದನೇ ಹೇಳಿ ತರಿಸಿ ವೀಕ್ಲಿ ಇಷ್ಟೊಂದು ತರಿಸ್ಕೋತೀವಿ. ಡೈಲಿ 1-2 kg 2.5 kg ಬೆಣ್ಣೆ ಬೇಕು ನನಗೆ ಇಲ್ಲಿ ಅಫೋರ್ಡಬಲ್ ಕೊಡೋಕ್ಕೆ. ವಿತ್ತು ಬೆಣ್ಣೆ ಫ್ರೀ, ಬೆಣ್ಣೆ ಫ್ರೀ. ನೀವು ಇಡ್ಲಿ ತೊಗೊಳ್ಳಿ, ಹಾಕ್ಸ್ಕೊಳ್ಳಿ, ಬಿಡಿ, ಬೆಣ್ಣೆ ಫ್ರೀ. ಆ ರೀತಿ ಇದೆ. ಹಾಯ್ ಹಲೋ ನಮಸ್ತೆ ಕರ್ನಾಡು. ನಾನು ನಿಮ್ಮ ಮನೋಜ್. ನೀವು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸದೋತಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು LSC ಮಾಡೋದು ಮಾತ್ರ ಮರಿಬೇಡಿ. LSC ಅಂದರೆ ಲೈಕು, ಶೇರು ಮತ್ತು ಕಮೆಂಟು. ಇವತ್ತು ಬಂದಿರೋವಂಥ ಸ್ಪಾಟ್ ಬಂದುಬಿಟ್ಟು ಏನೇ ತೊಗೊಂಡ್ರು 40 ರೂಪಾಯಿ. ರೈಸ್ ಬಾತ್ ತೊಗೊಳ್ಳಿ, ಇಡ್ಲಿ ತೊಗೊಳ್ಳಿ, ಅದು 4 ಇಡ್ಲಿ ಕೊಡ್ತಾರೆ. ಅದು ಈ ಥರ ಕಮ್ಮಿ ಪ್ರೈಸಿಗೆ ಅದು ಆ ಥರ ಇಡ್ಲಿ ನಾನಂತೂ ಎಲ್ಲೂ ನೋಡಿಲ್ಲ. ಮತ್ತು ಇಷ್ಟು ದಪ್ಪ ಬೆಣ್ಣೆ ಹಾಕ್ತಾರೆ. ಮತ್ತು ವಡೆ ಕೂಡ ಕೊಡ್ತಾರೆ ಇಲ್ಲಿ, ಪುಟಾಣಿ ವಡೆಗಳು. ಹೇಗಿದೆ ಟೇಸ್ಟು ಅಂತ ಟೇಸ್ಟ್ ಮಾಡೋಣ. ಲೊಕೇಶನ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕ್ಲಿಕ್ ಮಾಡಿಬಿಡಿ, ಡೈರೆಕ್ಟಾಗಿ ಬಂದುಬಿಡ್ತೀರಾ. ಸೊ ನಾವು ಬಂದಿರೋಂಥ ಸ್ಪಾಟ್ ಬಂದ್ಬಿಟ್ಟು ತಾತಾಶ್ರೀ ಬೆಣ್ಣೆ ಇಡ್ಲಿ ಪಾಯಿಂಟ್ ಅಂತ. ಸೊ ಲೊಕೇಟ್ ಆಗಿರೋದು ಪದ್ಮನಾಭ ನಗರದಲ್ಲಿ, ಬೆಂಗಳೂರಲ್ಲಿ. ಸೊ ಪ್ರಾರ್ಥನಾ ಸ್ಕೂಲ್ ಆಪೋಸಿಟಲ್ಲೇ ಇದೆ ಇದು. ನಾವು ಓದಿರೋಂಥ ಸ್ಕೂಲ್ ಇದು. ಸೊ ಇದ್ರ ಡೈರೆಕ್ಟ್ ಆಪೋಸಿಟಲ್ಲೇ ಇವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಒಂದು ಪುಟಾಣಿ ಕಾರ್ಟ್ಗಳಿಗೆ ಸಪೋರ್ಟ್ ಮಾಡಿ. ಒಳ್ಳೆ ರುಚಿ ಇರುವಂಥ ಅಡುಗೆ ತಿನ್ನಬೇಕು, ಮನೆ ಹೋಮ್ಲಿ ಫುಡ್ಸ್ ತಿನ್ನಬೇಕಂದ್ರೆ ನೀವು ಇದನ್ನು ಡೆಫಿನೆಟ್ಲಿ ವಿಸಿಟ್ ಮಾಡಬೇಕು. ನಾವು ತೊಗೊಂಡಿರೋವಂಥ ಇಡ್ಲಿ ಮತ್ತು ಪುಟಾಣಿ ವಡೆ. ಸೊ ಇದು ಬೇಸಿಕಲಿ ಇವರ ಫುಲ್ ಫೇಮಸ್ಸು ಡಿಶ್ ಅಂತೆ ಇದು. ಸೊ ನಾನಂತೂ ಫುಲ್ ಕಾತರದಿಂದ ಕಾಯ್ತಾಯಿದ್ದೀನಿ ಇದನ್ನು ತಿನ್ನೋಕ್ಕಂತ. ಸೊ ಹೇಗಿದೆ ಅಂತ ಟೇಸ್ಟ್ನ ನೋಡ್ಬಿಡೋಣ. ಸೊ ಪುಟಾಣಿ ಇಡ್ಲಿ ಅಂದರೆ ತುಂಬ ಪುಟಾಣಿ ಅಲ್ಲ, ಮೀಡಿಯಮ್ ಸೈಜ್ ಇಡ್ಲಿ, ಮಲ್ಲಿಗೆ ಇಡ್ಲಿ. ಸೊ ಇಲ್ಲಿಂದ ದೇವೇಗೌಡರು ಅವ್ರ ಮನೆಗೂ ಹೋಗುತ್ತಂತೆ ಇಡ್ಲಿ, ಅಷ್ಟು ಫೇಮಸ್ ಇಲ್ಲಿ. ಸೊ ಅವರು ರೈಸು ಮತ್ತು ಹುರಿದ ದಾಲ್ ಅಂದರೆ ಉದ್ದಿನಬೇಳೆ ಪ್ರಪೋರ್ಷನ್ ಎಲ್ಲ ಹೇಳಿಲ್ಲ, ಬಟ್ ಆದರೆ ಬೆಣ್ಣೆ ಥರ ಇದೆ ಇಡ್ಲಿ ಮಾತ್ರ. ಈಸಿಯಾಗಿ ಎಳ್ದಿದ ತಕ್ಷಣ ಹಂಗೆ ಕಟ್ಟಾಗಿ ಬಂದುಬಿಡ್ತು. ಸೊ 2 ಥರ ಚಟ್ನಿ ಕೊಟ್ಟಿದ್ದಾರೆ, ಒಂದು ಕೆಂಪು ಚಟ್ನಿ, ಇನ್ನೊಂದು ಗ್ರೀನ್ ಚಟ್ನಿ. ಸೊ ಕೆಂಪು ಚಟ್ನಿ ಮೋಸ್ಟ್ಲಿ ಕಡಲೆಬೇಳೆಯಿಂದ ಮಾಡಿರ್ತಾರೆ, ಅದಕ್ಕೆ ಒಗ್ಗರಣೆ ಹಾಕಿದ್ದಾರೆ. ಮತ್ತು ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಬೆಣ್ಣೆ ಕೊಟ್ಟಿದ್ದಾರೆ, ಶುದ್ಧ ಹಸುವಿನ ಬೆಣ್ಣೆ ಕೊಟ್ಟಿದ್ದಾರೆ. ಇದು ಮಂಡ್ಯದಿಂದ ಸೋರ್ಸ್ ಆಗಿರೋದು. ಸೊ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಬೆಣ್ಣೆನ ಕೆಂಪು ಚಟ್ನಿ ಜೊತೆ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಬೆಣ್ಣೆ ಎಷ್ಟು ಹಿತವಾಗಿದೆ ಅಂದರೆ ನಮ್ಮ ನಂದಿನಿ ಬೆಣ್ಣೆ ಕೂಡ ಇಲ್ಲ ಅದ್ರ ಮುಂದೆ. ಸೊ ನೆಕ್ಸ್ಟು ಗ್ರೀನ್ ಚಟ್ನಿ ನೋಡಿ, ಕಲರಾಗಿದೆ. ಟೇಸ್ಟ್ ಮಾಡಿಬಿಡೋಣ. ಎರಡು ಚಟ್ನಿನೂ ನೆಕ್ಸ್ಟ್ ಲೆವೆಲ್ ಖಾರ. ಇದು ಉದ್ದಿನಬೇಳೆ ಚಟ್ನಿ ಅಂತೂ ನೆಕ್ಸ್ಟು ಲೆವೆಲ್ಗೆ ಖಾರ ಇದೆ, ಫುಲ್ ಬೆಂಕಿ. ಇದು ಒಂದು ಸ್ವಲ್ಪ ಮೈಲ್ಡಾಗಿದೆ ಗ್ರೀನ್ ಚಟ್ನಿ. ತೆಂಗಿನಕಾಯಿ ಯೂಸ್ ಮಾಡಿದ್ದಾರೆ ಮತ್ತು ಮೆಣಸಿನ್ಕಾಯಿ ಹೋಗಿದೆ, ಫುಲ್ ಸಖತ್ತಾಗಿದೆ. ಒಗ್ಗರಣೆ ಹಾಕಿದ್ದಾರೆ. ಸೊ ಪುಟಾಣಿಯಾಗಿ ಕಣ್ಣು ಕುಗ್ತಾ ಇರೋವಂಥ ವಡೆನ ಟೇಸ್ಟ್ ಮಾಡಿಬಿಡೋಣ. ತೂತು ವಡೆ. ಫುಲ್ ಕ್ರಿಸ್ಪಿಯಾಗಿದೆ. ಒಂದೇ ಬೈಟೆ ಫುಲ್ ತೊಗೊಂಬಿಡ್ಬೋದು. ತೆಂಗಿನಕಾಯಿ ಆಗಿರ್ಬೋದು,
ಆ ವಡೆ ರುಬ್ಬಿರೋ ಕನ್ಸಿಸ್ಟೆನ್ಸಿ ಮ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ. ಸಕ್ಕತ್ತಾಗಿದೆ. ಮತ್ತು ಅಲ್ಲಲ್ಲಿ ಸ್ವಲ್ಪ ಖಾರ ಹಿಟ್ಟು ಹೊಡಿಯುತ್ತೆ, ಮೆಣಸಿನ್ಕಾಯಿ ಇರೋದ್ರಿಂದ ಮಜವೋ ಮಜಾ. ಇನ್ನೊಂದು ಬೈಟ್ ತೊಗೊಂಬಿಡೋಣ ವಡೆನ. ಕ್ರಿಸ್ಪಿ ಆದ ವಡೆ ಜೊತೆಗೆ ಮಲ್ಲಿಗೆ ಇಡ್ಲಿ ತಿಂತಾಯಿದ್ರೆ ಆಹಾ ಪರಮ ಸುಖ. ಯಾಕಿವ್ರು ಫಾಸ್ಟ್ ಮೂವಿಂಗ್ ಅಂತ ಇವಾಗ ಗೊತ್ತಾಯಿತು. ಈ ಥರ ಇಡ್ಲಿ ನಾನು ಎಲ್ಲೂ ತಿಂದೇ ಇರಲಿಲ್ಲ. ಇಷ್ಟು ಸಾಫ್ಟು, ಬಾಯಲ್ಲಿಟ್ಟು ಅಗಿಯೋದೇ ಬೇಡ, ಹಂಗೆ ಕರಗಿ ಹೋಗ್ಬಿಡುತ್ತೆ ಬಾಯಿ ಒಳಗಡೆ. ಫುಲ್ ಖುಷಿಯಾಗೋಯ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟು. ಲಾಸ್ಟ್ ಬೈಟು. ಚೀರ್ಸ್. ಮಗಂಬೋ ಖುಷುವ. ಚಿತ್ರಾನ್ನ ಮತ್ತು ಪಲಾವು. ಸೊ ಪಲಾವು ಮತ್ತು ಚಿತ್ರಾನ್ನ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಪಲಾವ್ ಅಂತೂ ಫುಲ್ ಘಾಟ್ ಇದ್ದಂಗಿದೆ. ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ನೀವೇನಾದರೂ ಟೇಸ್ಟ್ ಮಾಡಿದರೆ ಈ ಲೊಕೇಶನಲ್ಲಿ ಕಮೆಂಟ್ ಮಾಡಿ. ಬರೀ ವೀಡಿಯೋಸ್ ನೋಡ್ತಿರಲ್ಲ, ಯಾಕೆ ಕಮೆಂಟ್ ಮಾಡಲ್ಲ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. LSC ಮಾಡೋದು ಮಾತ್ರ ಮರಿಬೇಡಿ. ಸೊ ಇವಾಗ ಟೇಸ್ಟ್ ಮಾಡಿಬಿಡೋಣ. ಸೊ ಎಲ್ಲದಕ್ಕೂ ಇವರು ಸಿಗ್ನೇಚರ್ ಆಗಿರೋವಂಥ ವಡೆ ಕೊಡ್ತಾರೆ. ಇದಂತೂ ಫ್ಯಾನ್ ಆಗೋದೆ ನಾನು ಇದಕ್ಕೆ. ಸೊ ಕಡಲೆಕಾಯಿ ಬೀಜ ಯಥೇಚ್ಛವಾಗಿ ಹಾಕಿರೋ ಅಂಥ ಚಿತ್ರಾನ್ನ ಟೇಸ್ಟ್ ಮಾಡಿಬಿಡೋಣ ಹೇಗಿದೆ ಅಂತ. ಉದುರಾಗಿದೆ ಅಕ್ಕಿ. ಹಿಂಗಿರಬೇಕು ಕನ್ಸಿಸ್ಟೆನ್ಸಿ. ಚಿತ್ರಾನ್ನ ಫುಲ್ಲು ಉದುರಾಗಿದೆ. ನಾವೇನು ತಿಂತಿರೋ ಬಿಡ್ತಿರೋ ಚಿತ್ರಾನ್ನ ತಿಂದಾಗ ಅದೊಂದು ಖುಷಿ ಆಗುತ್ತೆ. ಅದು ಯಾವ ಬಿರಿಯಾನಿಗೂ ಸಮ ಇಲ್ಲ. ಸಾರಿ ಬಿರಿಯಾನಿ ಲವರ್ಸ್ಗೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀನಿ. ಮೈಲ್ಡಾಗಿರೋವಂಥ ಗೊಜ್ಜು ಚಿತ್ರಾನ್ನಾಗಿ ಆ್ಯಡ್ ಮಾಡಿರೋದವರು. ಒಗ್ಗರಣೆ ಹಾಕಿದ್ದಾರೆ. ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಯಥೇಚ್ಛವಾಗಿ ಹಾಕಿದ್ದಾರೆ. ಬಡ ಬಿರಿಯಾನಿ ಚಿತ್ರಾನ್ನ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಮಜಾ. ಸೊ ನೆಕ್ಸ್ಟ್ ಆ್ಯಂಡ್ ಫೈನಲ್ ಐಟಮು, ಸಗದ್ 3 ಐಟಮು: ಇಡ್ಲಿ, ಚಿತ್ರಾನ್ನ, ಪಲಾವ್. ಸೊ ನೆಕ್ಸ್ಟ್ ಐಟಮು, ಲಾಸ್ಟ್ ಐಟಮು ಪಲಾವ್ ತೊಗೊಂಬಿಡೋಣ. ತೊಗೊಂಬಿಟ್ಟಿದ್ದೀರಾ ಆಲ್ರೆಡಿ. ಇದನ್ನು ಕಾಂಬೋದಲ್ಲಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪಲಾವ್, ತರಕಾರಿ ಪಲಾವ್. ಫಸ್ಟು ಬಾಯಲ್ಲಿ ಇಟ್ಟಿದ ತಕ್ಷಣ ಆ ಚಕ್ಕೆ ಫ್ಲೇವರ್ ಹಂಗೆ ಬರ್ಸ್ಔಟ್ ಆಗೋಯ್ತು. ಆಹಾ, ಒಂಥರ ಪಲಾವ್ ಹೆಂಗಿದೆ ಅಂದರೆ ತಿಂದಾಗ ಬಾಯಿ ಒಳಗಡೆ ಸ್ವೀಟು, ಅದನ್ನು ಅಗೀತಾ ಖಾರ, ಮೆಣಸಿನ್ಕಾಯಿದು, ಪುದೀನದು ಫ್ಲೇವರು, ಮೆಣಸಿನ್ಕಾಯಿ ಖಾರ, ಅದಕ್ಕೆ ಇಷ್ಟು ಕಲರ್ಫುಲ್ ಆಗಿದೆ. ಬೀನ್ಸು, ಕ್ಯಾರೆಟ್ ಹಾಕಿದ್ದಾರೆ. ನಮ್ಮ ಎಲ್ಲರ ಫೇವ್ರೇಟು ವಡೆ ಕೊಟ್ಟಿದ್ದಾರೆ. ಇದಂತೂ ಇನ್ನೊಂದು ಬೈಟ್ ಬೇಕೇ ಬೇಕು, ನನಗಂತೂ ಬೇಕು. ಬಿಸಿ ವಡೆ ಹಾಕ್ತಾನೆ ಇರ್ತಾರೆ. ಅದನ್ನು ತಿನ್ನಲೇಬೇಕು. ಆಹಾ, ಇಡ್ಲಿ ಇವ್ರದ್ದು ಮೇನ್ ಹೈಲೈಟು. ನೆಕ್ಸ್ಟ್ ಲೆವೆಲ್ಗೆ ಇದೆ ಅದು. ನಾನಂತೂ ಫುಲ್ ಖುಷಿಯಾಗಿ ಹೋಗಿದ್ದೀನಿ. 3 ಐಟಮ್ ಅಂತೂ ಆರಾಮ್ಸೆ ಒಬ್ಬರು ತಿನ್ಕೊಂಡು ನೆಮ್ಮದಿಯಾಗಿ ಖುಷಿಯಿಂದ ಹೋಗ್ಬೋದು. ಅದಂತೂ ನೆಕ್ಸ್ಟ್ ಲೆವೆಲ್ ಊಟ ಆಯಿತು.